ನೋಡಿ ಇದ್ರೊಳಗೆ ಆಲ್ಮೋಸ್ಟ್ ನೆಂದಾವೆ. ಸ್ವಲ್ಪ ಒಂದು ಹಾಫ್ ಆ್ಯನ್ ಅವರ್ ಇದೆ ಫ್ರೀಝರ್ ಹೋಗಿಡ್ತೇನೆ, ಅಂದರೆ ಐಸ್ ಆಗುವಷ್ಟೇನಲ್ಲ. ಯಾಕಂದರೆ ಇದು ಫ್ರೀಝರ್ ಹೋಗಿಟ್ಟು ಮಿಕ್ಸರ್ಗೆ ಹಾಕ್ತಿಂದ್ರೆ ಲಘುನ ಒಂಥರ ಐಸ್ ಕ್ರೀಮ್ ಗತೆ ಅನ್ನಿಸ್ತೈತಿ, ಮಿಲ್ಕ್ ಶೇಕ್ ಗತೆ ಅನ್ನಿಸ್ತೈತಿ. ಒಂದು ಹಾಫ್ ಆ್ಯನ್ ಅವರ್. ನಾ ಈಗ ಸೈಕ್ಲಿಂಗ್ ಮುಗಿಸ್ಕೊಂಡು ಬಂದೆ, ನೀವು 1 ಅವರ್. ಸ್ವಲ್ಪ ನೀರು ಕುಡಿತೀನಿ, ಆಮೇಲೆ ಅದು ಪ್ರೋಟೀನ್ ಡ್ರಿಂಕ್ ಕುಡಿತೀನಿ. ನಾನು ಸ್ಕೂಲ್ ಡೇಸ್ ಆದಮೇಲೆ ಈಗ ಸೈಕ್ಲಿಂಗ್ ಸ್ಟಾರ್ಟ್ ಮಾಡಿದ್ದೆ, ವೆಯ್ಟ್ ಲಾಸ್ ಸಲುವಾಗಿ. ಮೊಣಕಾಲು ನೋವಾಗಂತಲೇ ಮತ್ತು ಇದು ಗೊತ್ತಾಯಿತು, ಹಿಂಗೆ ಪ್ರೋಟೀನ್ ಶೇಕು, ಐರನ್ ಕ್ಯಾಲ್ಶಿಯಮ್ ಇರೋದು ಹೆಚ್ಚಿಗೆ ಕನ್ಸ್ಯೂಮ್ ಮಾಡ್ಬೇಕಂತಂದು ಅದಕ್ಕೆ ಈ ಶೇಕ್ ಮಾಡ್ಕೊಂಡೇನಿ. ಐಸ್ ಕ್ರೀಮ್ ಗಟ್ಟೆ ಆಗೈತಿ, ಮಸ್ತ್ ಆಗೈತಿ. ಟ್ರೈ ಮಾಡಿರಿ. ಜನರಲಾಗಿ ನೀವು ಸೈಕ್ಲಿಂಗ್ ಮಾಡಿಲ್ಲ ಅಂದರೂ ಈ ಶೇಕ್ ಕುಡೀರಿ, ಚಲೋ ಐತಿ. ಸೂಪರ್ ಆಗಿ ಸೂಪರ್ ಆಯ್ತು. ನನಗಂತೂ ಭಾಳ ಇಷ್ಟ ಆಯ್ತು. ನಾನು ಅಂದ್ಕೊಂಡಿರಲಿಲ್ಲ ಎಷ್ಟು ಚಲೋ ಆಗ್ತೈತೆ ಅಂತಂದೆ. ಇದೊಂದು ಡೇಟ್ಸ್ ಅಂತೂ ಹಿಂಗೆ ಬಾಯಿ ಒಳಗೆ ಸಣ್ಣ ಸಣ್ಣ ಪಲ್ಪ್ ಗತೆ ಬರತ್ತವ, ಮಸ್ತ್ ಅನ್ನಿಸ್ತೈತಿ. ಆಮೇಲೆ ಅವು ಚಿಯಾ ಸೀಡ್ಸು ಕರಮ್ ಅಂತ ಬರ್ತಾವೆ. ಬೇಕಿದ್ರೆ ಚಿಯಾ ಸೀಡ್ಸ್ ಅವಾಗೂ ನೆನೆ ಹಾಕ್ಕೊಂಡು ಇಟ್ಕೋಬೋದು ನೀವು. ಭಾಳ ಚಲೋ ಆಯ್ತು ನೋಡಿರಿ. ಸೇಮ್ ನಿಮ್ಗೆ ಐಸ್ ಕ್ರೀಮ್ದು ಮಿಲ್ಕ್ ಶೇಕ್ ಕುಡ್ದಂಗೆ ಅನಿಸ್ತೈತಿ. ಟ್ರೈ ಮಾಡಿರಿ, ಡೆಫಿನೆಟ್ಲಿ ಇಷ್ಟ ಆಗ್ತೈತಿ. ಆಮೇಲೆ ಬೇಕಿದ್ರೆ ಇದ್ರ ಫ್ರೂಟ್ಸದು ಹಾಕೋಬೋದು ನೀವು. ಆಮೇಲೆ ಓಟ್ಸ್ ಎಲ್ಲ ಹಾಕೋಬೋದು ಲಾಸ್ಟಿಗೆ. ಬಡ್ಡಿಂಗ್ ಅನ್ನೋ ಥರ ಹಂಗೆ ತಿನ್ನೋದಿದ್ರೆ
ನಾವು ಓಟ್ಸು ಟ್ರೈ ಮಾಡಿಲ್ಲ ಇನ್ನು, ನೋಡ್ತೀನಿ ನೆಕ್ಸ್ಟ್ ಟೈಮ್ ಓಟ್ಸನ್ನು ಟ್ರೈ ಮಾಡ್ತೀನಿ. ಆಮೇಲೆ ಯಾರ ಮಕ್ಕಳು ಡ್ರೈ ಫ್ರೂಟ್ಸು ತಿಂತಿರಂಗೆಲ್ಲ ಹಿಂಗೆ ಶೇಕ್ ಮಾಡಿಕೊಟ್ರೆ ಸೂಪರ್ ಅನಿಸ್ತದೆ. ಸೂಪರ್ ಅಂದರೆ ಸೂಪರ್ ಆಗುತ್ತೆ. ಬಾಯಿ ತುಂಬ ಸ್ವೀಟು, ಆ ಡ್ರೈ ಫ್ರೂಟ್ ಫ್ಲೇವರ. ಮತ್ತು ನೋಡಿರಿ, ನಾನು ಜಾಸ್ತಿ ಏನು ಹಾಕಿಲ್ಲ, ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕೇನೆ. ಆಮೇಲೆ ಸ್ಪೆಷಲಿ ಆ ಅಂಜೂರೊಳಗೆ ಬೀಜ ಇರ್ತಾವಲ್ಲ, ಕರುಮ್ ಕುರುಮ್ ಅನ್ನಿಸ್ತೈತೆ, ಮಸ್ತ್ ಅನಿಸ್ತೈತೆ. ಆಮೇಲೆ ಒನ್ ಡೇ ಬಾದಾಮ್ ಒಳಗೆ ಮಾಡ್ತೀನಿ. ಇವತ್ತು ಬಾದಾಮ್ ಒಂದು ಸ್ಕಿಪ್ ಮಾಡೇನಿ, ಆಪ್ರಿಕೋಟು ಬಾದಾಮ್ ಸ್ಕಿಪ್ ಮಾಡೇನಿ. ಮತ್ತು ಇದು ಕೋಲ್ಡ ಚಲೋ ಅನಿಸ್ತದೆ ನನಗನ್ಸೋ ಪ್ರಕಾರ. ಹನಿ ಹಾಕಿಲ್ಲ ಅಂದ್ರೂ ನಡೀತೈತೆ, ಯಾಕಂದರೆ ಆಲ್ರೆಡಿ ಖಜೂರಿ ಸ್ವೀಟ್ ಇರ್ತೈತಿ. ಅಪ್ಪ ಹೊಟ್ಟೆ ಫುಲ್ ಆಯಿತು. ಅಲ್ಟಿಮೇಟ್ ಆಗಿತ್ತು. ನನಗೆ ನಂಬಕ್ಕಾಗುತ್ತೆ ಇಷ್ಟು ಚಲೋ ಆಗೈತೆ, ನಾ ಫಸ್ಟ್ ಟೈಮ್ ಮಾಡಿದೆ ಅಂತಂದ. ಡೆಫಿನೆಟ್ಲಿ ಟ್ರೈ ಮಾಡಿರಿ, ಇಷ್ಟ ಆಗ್ತೈತೆ. ನಾನು ವಾಕಿಂಗ್ ಎಲ್ಲ ಹೋಗಿ ಬಂದು ಫ್ರೆಶ್ ಜಳಕ ಎಲ್ಲ ಮಾಡೇನಿ. ಈಗ ರಾಗಿ ರೊಟ್ಟಿಗೆ ನೀರು ಇಟ್ಟೇನಿ, ಒಂದು ಸ್ವಲ್ಪ ಚಾಕ್ ಇಡತ್ತೇನಿ. ಆಮೇಲೆ ಬೀನ್ಸ್ ಪಲ್ಯ ಮಾಡ್ಬೇಕು ಅಂದ್ಕೊಂಡೇನಿ. ಬೀನ್ಸು, ಉಳ್ಳಾಗಡ್ಡಿ, ಟೊಮ್ಯಾಟೊ. ಆಮೇಲೆ ಇಷ್ಟು ನೋಡ್ರಿ, ರಾತ್ರಿ ಬಾಂಡೆ ಎಷ್ಟು ಇಕ್ಕಿದ್ದವೆ ಎಲ್ಲ. ಇವ್ರ ಸ್ಕೂಲ್ ಲಂಚ್ ಬಾಕ್ಸು, ಸ್ನ್ಯಾಕ್ಸ್ ಬಾಕ್ಸ್ ಎಲ್ಲ ಅದಾವೆ. ಇವನ್ನೆಲ್ಲ ಸೈಡ್ ಬಿಟ್ಟು ಪಟ ಮಾಡ್ತೇನೆ. ಟೈಮ್ ಎಲ್ಲ ಜಾಸ್ತಿ, ಆಲ್ರೆಡಿ 7:35 ಆಗೈತಿ. 8:10 ಅಂದರೆ ಎಲ್ಲ ರೆಡಿ ಆಗಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು. ಒಂದು ಕಪ್ ಹಿಟ್ಟಿಗೆ, ಇದು 1.5 ಕಪ್ ಹಿಟ್ಟಿಗೆ 1 ಕಪ್ಪಷ್ಟು ನೀರು ಬೇಕು. ಇದು ಹಾಕಿ ನೋಡಿರಿ, 1 ನಿಮಿಷ ಆದ್ಮೇಲೆ ಹಿಂಗೆ ಇದಾಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಈ ಥರ ಕಟ್ಗೆ ಚಮಚಲೆ ಮಾಡಿದ್ರೆ ಸುಡಂಗಿಲ್ಲ, ಚಮಚ ಸುಡೋಂಗಿಲ್ಲ, ತಿರುವಾಡಕ್ಕೆ ಈಸಿ ಇರ್ತೈತಿ. ಇದು ಗ್ಯಾಸ್ ಆಫ್ ಮಾಡ್ತೇನೆ. ಇಲ್ಲಿ ಗ್ರೀನ್ ಟೀ ಇಟ್ಟೇನೆ. ಮಾಡಿ ಇದನ್ನು ಇಡ್ತೀನಿ, ಸ್ವಲ್ಪ ಆರಿದ ಕೈಲೇ ಬೆಚ್ಕೊತೀನಿ. ನೋಡಿರಿ, ಇಲ್ಲಿ ಬೀನ್ಸ್ ಪಲ್ಯ ಕಟ್ ಮಾಡಿ ಇಟ್ಕೊಂಡೇನೆ. ಇದೇ ನೀರು ಬಾಯ್ಲ್ ಆಗ್ತೈತಿ, ಇದ್ರೊಳಗೆ ಹಾಕ್ಬಿಡ್ತೀನಿ. ಒಂದು 2 ಮಿನಿಟ್ಸ್ ಬಾಯ್ಲ್ ಆದರೆ ಮತ್ತು ಸೈಡ್ ಒಗ್ಗರಣೆ ಹಾಕಿ ಅದನ್ನು ಪಲ್ಯ ಮಾಡ್ತೀನಿ. ಆಮೇಲೆ ಹಿಟ್ಟು ಮೆಚ್ಕೊಂಡು ಪಟ ರೊಟ್ಟಿ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕೀನಿ. ಉಳ್ಳಾಗಡ್ಡಿ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದು ಹಾಕಾಕ್ತೀನಿ. ಆಮೇಲೆ ಇದು ಬಾಯ್ಲ್ ಆಗ್ತದೆ. ಇದು ಸ್ವಲ್ಪ ಆಮ್ಲೆಟ್ ಮಾಡೋಕ್ಕೆ ನಾಷ್ಟಕ್ಕೆ ಅದಕ್ಕೆ ಉಳ್ಳಾಗಡ್ಡಿ ಅದು ಹೆಚ್ಚಿದ್ರೊಳಗೆ ಸ್ವಲ್ಪ ತೆಗೆದು ಇಟ್ಕೊಂಡೆ. ಇವಾಗ ಸ್ವಲ್ಪ ಬೀನ್ಸ್ ಬೇರೆ ಇದಕ್ಕೆ ಇಟ್ಟೀನಿ, ಏನು ಪಲಾವ್ ಎಲ್ಲ ಮಾಡಿದಾಗ. ಸ್ವಲ್ಪ ಮಸಾಲೆ ಖಾರ, ಅರಿಶಿಣ ಪುಡಿ ಮತ್ತು ಹಿಂಗ ಉಪ್ಪು ಎಲ್ಲ ಹಾಕೀನಿ. ಯಾವ್ರ ಅಲ್ಲೇ ಮಡ್ಚಿದ್ರೆ ಹಾಕೋ. ಇದು ಬಾಯ್ಲ್ ಆಗೈತಿ ಅಂತಂದ್ರೆ ಇದು ಹಾಕಿ. ಇದು ಬಾಯ್ಲ್ ಮಾಡಿ ಎಲ್ಲ ಬಸ್ಕೊಂಡೇನಿ. ಇದು ಎಗ್ ರೆಡಿ ಮಾಡಿರ್ತೀನಿ. ಈ ಪಲ್ಯ ಒಗ್ಗರಣೆ
ನೋಡ್ರಿ ರಾಗಿ ರೊಟ್ಟಿ ಆತು, ಬೀನ್ಸ್ ಪಲ್ಯನೂ ಆಗೈತಿ. ಇದಕ್ಕೂ ಜೋಳದ ರೊಟ್ಟಿ ಗೊತ್ತೇನೆ, ನೀರೆಲ್ಲ ಹಚ್ಚಿ ಸೇಮ್ ಅದೇ ಥರ ಸುಡೋದು ಎಲ್ಲ. ಆಮೇಲೆ ಇವನು ಬೇಕಂತ ಕಟ್ಟಕ್ಕೆ ಮಾಡಿ ತಿನ್ಬೋದು, ಚಲೋ ಅನ್ನಿಸ್ತಾವೆ. ನಾ ಹೆಚ್ಚಾಗಿ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗೋದಿಲ್ಲ. ಬರೀ ರೊಟ್ಟಿ ರೆಡಿ ಅದು, ಆಮೇಲೆ ಪಲ್ಯ ರೆಡಿ ಆಗೈತಿ. ಎಲ್ಲರಿಗೂ ಡಬ್ಬಿ ಕೊಡ್ತೇನೆ. ಸ್ನ್ಯಾಕ್ಸ್ ಮಾ, ರೊಟ್ಟಿ ಪಲ್ಯ ಮೊಸರು. ಸ್ವಲ್ಪ ಸೈಡ್ ತಿನ್ಬೇಕು. ಅವ್ರು ಟೀಚರ್ ಕಂಪಲ್ಸರಿ ತಿನ್ನೋ ಕಲಿಬೇಕಂದಾರ. ಇದು ನೋಡ್ರಿ, ಒಂದು ಸ್ವಲ್ಪ ಹೆಸರು ಬೇಳೆ ತೊಗರಿ ಬೇಳೆ ಎರಡು ನೆನೆ ಇಟ್ಟೀನಿ. ಇದನ್ನು ಕುಕ್ಕರ್ಗೆ ಇಡತ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಇದು ಹಾಕಿ ಇದು ಕುಕ್ಕರ್ ಮುಚ್ಚಿಡ್ತೇನೆ. ಇದನ್ನು ಬೇಳೆ ಕುದಿಸ್ತೇನೆ. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಆಮೇಲೆ ಇದು ನೋಡ್ರಿ ಒಂದು 2 ಟೊಮೆಟೊ ಅದಾವು, ನುಗ್ಗಿಕಾಯಿ ಐತಿ, ಆಮೇಲೆ ಇದು ಸಾಂಬಾರು, ಒಂದು ಸೈಡ್ ಅನ್ನ ಇಟ್ಟೇನಿ, ಆಮೇಲೆ ಮೂಲಂಗಿ ಐತಿ. ಇವೆಲ್ಲನೂ ಹಾಕಾಕ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಹೊತ್ತಿದೆ ಬೆಂದಲಿ. ಇದಕ್ಕೆ ನೀರದು ಏನು ಹಾಕಿಲ್ಲ, ನಾನು ಬರೀ ಉಪ್ಪು ಹಾಕ್ತೀನಿ.
ಅಂದ್ರೆ ಎಲ್ಲ ಎದುರುಗಡೆ ಇಟ್ಟಿಗೆ ನೀವು ಹಾಕೊಂತಿಂಟ್ರವ ಪ್ರತಿಯೊಂದಕ್ಕೂ ನನ್ನ ಡಿಪೆಂಡ್ ಆಗೋದು ಬಿಟ್ಬಿಡ್ರಿ.